Hello friends, welcome to Are You Ready to Study channel. Friends, ಈ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂದ್ರೆ ಎಲೆಕ್ಟ್ರಿಕಲ್ ಮತ್ತೆ ಎಲೆಕ್ಟ್ರಾನಿಕ್ಸ್ ಮಧ್ಯೆ ಇರೋ ಡಿಫರೆನ್ಸ್ ನ ನೋಡ್ತೀವಿ. ಈಗ ನಮ್ಮ ವಿಡಿಯೋನ ನೋಡ್ತಾ ಇರೋರು ತುಂಬಾ ಜನ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಾ ಇದ್ದೀರಾ. ಸೊ ಈಗಲೇ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನೋಡ್ತಿರೋ ನೀವು ಎಲೆಕ್ಟ್ರಿಕಲ್ ಆರ್ ಎಲೆಕ್ಟ್ರಾನಿಕ್ಸ್ ಓದಿರೋರು ಅಥವಾ ಓದ್ತಾ ಇರೋರು ಆಗಿರ್ತೀರಾ. ಸೊ ಫಸ್ಟ್ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಎಲೆಕ್ಟ್ರಿಕಲ್ ಅಂದ್ರೆ ಒಂದು ಕಂಡಕ್ಟರ್ ಅಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆಯ್ತು ಅಂದ್ರೆ ಅದನ್ನ ಎಲೆಕ್ಟ್ರಿಕಲ್ ಅಂತ ಕರೀತಾರೆ. ಉದಾಹರಣೆಗೆ ಅಲ್ಯೂಮಿನಿಯಂ, ಕಾಪರ್ ಎಲ್ಲ ಒಂದು ಕಂಡಕ್ಟರ್. ಇದರಲ್ಲಿ ಕರೆಂಟ್ ಫ್ಲೋ ಆಯ್ತು ಅಂದ್ರೆ ಅದು ಎಲೆಕ್ಟ್ರಿಕಲ್ ಅಂತ ಕರೀತಾರೆ. ನೆಕ್ಸ್ಟ್ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಒಂದು ಸೆಮಿ ಕಂಡಕ್ಟರ್ ಡಿವೈಸ್ ಅಲ್ಲಿ ಕರೆಂಟ್ ಫ್ಲೋ ಆಯ್ತು ಅಂದ್ರೆ ಅದು ಎಲೆಕ್ಟ್ರಾನಿಕ್ಸ್ ಅಂತ ಕರೀತಾರೆ. ಉದಾಹರಣೆಗೆ ಸಿಲಿಕಾನು, ಜರ್ಮೇನಿಯಂ ಇದನ್ನೆಲ್ಲ ಸೆಮಿ ಕಂಡಕ್ಟರ್ ಡಿವೈಸ್ ಅಂತ ಕರೀತಾರೆ. ಎಲೆಕ್ಟ್ರಿಕಲ್ ಯಾವಾಗ್ಲೂ ಹೈ ವೋಲ್ಟೇಜ್ ಲೋ ಫ್ರೀಕ್ವೆನ್ಸಿಲಿ ವರ್ಕ್ ಆಗುತ್ತೆ. ಎಕ್ಸಾಂಪಲ್ಗೆ 230 ವೋಲ್ಟ್ಸ್ 400 ವೋಲ್ಟ್ಸ್ ಅಂತ ವೋಲ್ಟೇಜ್ ರೇಂಜ್ ಜಾಸ್ತಿನೂ, ಫ್ರೀಕ್ವೆನ್ಸಿ ರೇಂಜ್ ನೋಡೋದಾದ್ರೆ 50 ಹರ್ಟ್ಸ್ 60 ಹರ್ಟ್ಸ್ ಅಂತ ಕಡಿಮೆ ಆಗಿನೂ ವರ್ಕ್ ಆಗುತ್ತೆ. ಅದೇ ನಾವು ಎಲೆಕ್ಟ್ರಾನಿಕ್ಸ್ ಅಲ್ಲಿ ನೋಡೋದಾದ್ರೆ ವೋಲ್ಟೇಜ್ ರೇಂಜ್ ಕಡಿಮೆ ಆಗಿನೂ ಫ್ರೀಕ್ವೆನ್ಸಿ ರೇಂಜ್ ಜಾಸ್ತಿ ಆಗಿನೂ ಇರುತ್ತೆ. ಉದಾಹರಣೆಗೆ ವೋಲ್ಟೇಜ್ ರೇಂಜು 6 ವೋಲ್ಟ್ಸ್ 10 ವೋಲ್ಟ್ಸ್ ಅಂತ ಇದ್ದು ಫ್ರೀಕ್ವೆನ್ಸಿ ರೇಂಜ್ ನೋಡೋದಾದ್ರೆ ಮೆಗಾ ಹರ್ಟ್ಸ್ ರೇಂಜ್ ಅಲ್ಲಿ ಇರುತ್ತೆ. ಹಾಗಾದ್ರೆ ಎಲೆಕ್ಟ್ರಿಕಲ್ ಎಲ್ಲಿ ಯೂಸ್ ಆಗುತ್ತೆ ಅಂದ್ರೆ ಪವರ್ ಜನರೇಷನ್, ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಅಂಡ್ ಕನ್ಸರ್ವೇಷನ್ ಸೈಡ್ ಇರೋದೆಲ್ಲ ಎಲೆಕ್ಟ್ರಿಕಲ್. ಅದು ಮಾತ್ರ ಅಲ್ಲದೆ ದೊಡ್ಡ ಎಲೆಕ್ಟ್ರಿಕಲ್ ಮೋಟರ್ಸ್ ಅಂಡ್ ಟ್ರಾನ್ಸ್ಫಾರ್ಮರ್ಸ್ ಅಲ್ಲಿ ಎಲ್ಲ ಕಡೆನೂ ಎಲೆಕ್ಟ್ರಿಕಲ್ ಅಂತಾನೆ ಹೇಳೋದು. ಯಾಕಂದ್ರೆ ಇಲ್ಲಿ ಹೈ ವೋಲ್ಟೇಜ್ ಅಲ್ಲಿ ರನ್ ಆಗುತ್ತೆ. ಎಲೆಕ್ಟ್ರಾನಿಕ್ಸ್ ಅಂತ ನೋಡೋದಾದ್ರೆ ಎಲ್ಲೆಲ್ಲಿ ಲೋ ವೋಲ್ಟೇಜ್ ಯೂಸ್ ಮಾಡ್ತಾರೋ ಅಲ್ಲೆಲ್ಲ ಎಲೆಕ್ಟ್ರಾನಿಕ್ಸ್ ನ ಯೂಸ್ ಮಾಡ್ತಾರೆ. ಎಕ್ಸಾಂಪಲ್ಗೆ ಹೋಮ್ ಅಪ್ಲಯನ್ಸಸ್ ಆದ ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, AC ಇದೆಲ್ಲ ಎಲೆಕ್ಟ್ರಾನಿಕ್ಸ್ ಅಂತ ಕರೀತಾರೆ. ಅದು ಮಾತ್ರ ಅಲ್ಲದೆ ಮೈಕ್ರೋ ಪ್ರೊಸೆಸರ್ಸ್, ಮೈಕ್ರೋ ಕಂಟ್ರೋಲರ್ಸ್ ಇಂಥ ಡಿವೈಸ್ನೆಲ್ಲ ಎಲೆಕ್ಟ್ರಾನಿಕ್ಸ್ ಅಂತಾನೆ ಕರೀತಾರೆ. ಎಂಬೆಡೆಡ್ ಸಿಸ್ಟಮ್ ಅಂದರೆ ಡಿಜಿಟಲ್ ಸಿಸ್ಟಮ್, ಮೊಬೈಲ್ ಫೋನ್ಸ್ ಇದೆಲ್ಲ ಎಲೆಕ್ಟ್ರಾನಿಕ್ಸ್ ಇಂದಾನೆ ಬರುತ್ತೆ. ವೈರ್ ಆ್ಯಂಡ್ ವೈರ್ಲೆಸ್ ಕಮ್ಯುನಿಕೇಷನ್ ಅಂದರೆ ಸ್ಯಾಟಲೈಟು, ರ್ಯಾಡರ್, CDMA, ಆಂಟಿನಾ ಇದೆಲ್ಲಾನು ಎಲೆಕ್ಟ್ರಾನಿಕ್ಸ್ ಅಂತಾನೆ ಹೇಳ್ಬೋದು. ಸೊ ಈಗ ನಿಮಗೆ ಎಲೆಕ್ಟ್ರಾನಿಕ್ಸ್ ಅಂದ್ರೆ ಏನು, ಎಲೆಕ್ಟ್ರಿಕಲ್ಸ್ ಅಂದ್ರೆ ಏನು ಅಂಡ್ ಅದ್ರ ಮಧ್ಯೆ ಇರೋ ಡಿಫ್ರೆನ್ಸ್ ಗೊತ್ತಾಗಿರುತ್ತೆ ಅಂತ ಅನ್ಕೊಳ್ತೀನಿ. ಅಂಡ್ ಎಲೆಕ್ಟ್ರಾನಿಕ್ಸ್ ಗ್ರೇಟಾ, ಎಲೆಕ್ಟ್ರಿಕಲ್ಸ್ ಗ್ರೇಟಾ ಅಂತ ನೋಡೋದಾದ್ರೆ ಎಲೆಕ್ಟ್ರಿಕಲ್ ಅನ್ನೋದು ಹೈ ವೋಲ್ಟೇಜ್ ಹೈ ಕರೆಂಟು, ಸ್ವಲ್ಪ ಮಿಸ್ ಆದ್ರೂ ನಾವು ಸಾಯೋಕೆ ಚಾನ್ಸಸ್ ಇರುತ್ತೆ. ಎಲೆಕ್ಟ್ರಾನಿಕ್ಸ್ ಅಂತ ತಗೊಂಡ್ರೆ ಲೋ ವೋಲ್ಟೇಜ್ ಲೋ ಕರೆಂಟು, ಸೊ ನೀವು ಎಲ್ಲೇ ಕೈ ಇಟ್ರು ಅಷ್ಟೊಂದು ಎಫೆಕ್ಟ್ ಏನು ಆಗಲ್ಲ. ಇದೆರಡರಲ್ಲೂ ತುಂಬಾ ಡೇಂಜರ್ ಯಾವುದು ಅಂತ ನೋಡೋದಾದ್ರೆ ಎಲೆಕ್ಟ್ರಿಕಲ್ನೇ ಡೇಂಜರು. ಅದೇ ತರ ಎಲೆಕ್ಟ್ರಾನಿಕ್ಸ್ ಡೇಂಜರ್ ಇಲ್ಲ ಅಂದ್ರೂ ಎಲೆಕ್ಟ್ರಿಕಲ್ ನ ಕಂಟ್ರೋಲ್ ಮಾಡೋದು ಎಲೆಕ್ಟ್ರಾನಿಕ್ಸ್ ಅಂತಾನೆ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಎಲೆಕ್ಟ್ರಿಕಲ್ ಬಗ್ಗೆ ಮಾತ್ರ ಅಲ್ಲದೆ ಅನ್ನೋನ್ ಫ್ಯಾಕ್ಟ್ಸ್ ಬಗ್ಗೆನೂ ನಾವು ವಿಡಿಯೋ ಮಾಡಿದ್ದೀವಿ, ಅದನ್ನು ನೋಡಿ ಸಪೋರ್ಟ್ ಮಾಡಿ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.